ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನ ಓದುತ್ತಿದ್ದೇನೆ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನೂ ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾರ್ತಿಮಯನೆಂಬ ಕುರುಡ ಭಿಕ್ಷಕನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಎಲ್ಲರೂ ವಾಕ್ಯ ನೋಡಿ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ ಈಗ 47ನೇ ವಚನ. ಈತನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳಲು ಆರಂಭಿಸಿದನು. ಸುಮ್ಮನಿರು ಎಂದು ಅನೇಕರು ಅವನನ್ನು ಗದರಿಸಿದರೂ ಕೂಡ ಅವನು, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಹೆಚ್ಚು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಎಂದು ಹೇಳಿದಾಗ ಅವರು ಆ ಕುರುಡನನ್ನು ಕರೆದು, ನಿನಗೆ ಧೈರ್ಯವಿರಲಿ, ಆತನು ನಿನ್ನನ್ನು ಕರೆಯುತ್ತಿದ್ದಾನೆ, ಎದ್ದೇಳು ಎಂದು ಹೇಳಿದರು. ಆಗ ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದಾಗ ಆ ಕುರುಡನು, ಗುರುವೇ, ನನಗೆ ದೃಷ್ಟಿ ಬರುವಂತೆ ಮಾಡು ಅಂದಾಗ ಯೇಸು, ನೀನು ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿತು ಅಂದ ಕೂಡಲೇ ಅವನು ಆ ದಾರಿಯಲ್ಲಿ ಆತನ ಹಿಂದೆ ದೃಷ್ಟಿ ಪಡೆದುಕೊಂಡು ಹೋದನು. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಬೇಕಾದರೆ ಹೊಂದಿಕೊಂಡಿರಬೇಕಾದಂತಹ 5 ಅನುಭವಗಳು, ಇಲ್ಲವೇ ಪಾಲಿಸಬೇಕಾದಂತಹ 5 ನಿಯಮಗಳು ಕೇವಲ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಂಥವರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರೂ ಪಾಲಿಸಬೇಕಾದಂತಹ ಇಲ್ಲವೇ ಹೊಂದಿಕೊಂಡಿರಬೇಕಾದಂತಹ 5 ನಿಯಮಗಳು. ಯಾವುದು? ಪುನರ್ಜನ್ಮ ಹೊಂದುವುದು. 2ನೇದು ಪ್ರತಿಯೊಂದನ್ನು ಹೂಣಿಡುವುದು. 3ನೇದು ಪಠಿಸುವಂಥದ್ದು. 4ನೇದು ಪಾಲಿಸುವಂಥದ್ದು. 5ನೇದು ಪ್ರಚುರಪಡಿಸುವುದು. ಈ 5 ನಿಯಮಗಳು ಒಬ್ಬ ಕ್ರೈಸ್ತಿಯನ ಜೀವಿತದಲ್ಲಿ ಅತ್ಯವಶ್ಯಕವಾಗಿವೆ. ಹಾಗಾಗಿ ಮೊದಲನೇದಾಗಿ ಪುನರ್ಜನ್ಮ ಹೊಂದುವುದು. ಪುನರ್ಜನ್ಮ ಅಂದರೆ ಮತ್ತೆ ಜನ್ಮಿಸುವುದು, ತಿರುಗಿ ಜನಿಸುವುದು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇಯ ವಚನ. ಅದಕ್ಕೆ ಯೇಸು ಅವನಿಗೆ, ಒಬ್ಬನು ಹೊಸದಾಗಿ ಹುಟ್ಟಿದ ಹೊರತು ಅವನು ದೇವರ ರಾಜ್ಯ ನೋಡುವುದಿಲ್ಲವೆಂದು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಂದರು. ತಿರುಗಿ ಜನಿಸುವಂಥದ್ದಕ್ಕೆ ಇಂಗ್ಲಿಷ್ನಲ್ಲಿ ಹೇಳಿದ್ದೇನೆಂದರೆ ಬಾರ್ನ್ ಅಗೇನ್, ಮತ್ತೆ ಜನಿಸುವಂಥದ್ದು. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಂತಹ ಪ್ರತಿಯೊಬ್ಬರೂ ಈ ಅನುಭವ ಉಳ್ಳವರಾಗಿರಬೇಕು. ಯಾವ ಅನುಭವ? ತಿರುಗಿ ಜನಿಸಿದಂತಹ ಅನುಭವ. ಕನ್ಫ್ಯೂಸ್ ಆಗಬೇಡಿರಿ. ಅದೇ ರೀತಿಯಾಗಿ ಆ ದಿನ ಅಲ್ಲಿನ ವ್ಯಕ್ತಿ ಕನ್ಫ್ಯೂಸ್ ಆದ. ಏನೆಂದರೆ, ತಿರುಗಿ ಜನಿಸುವುದಂದ್ರೆ ಹೇಗೆ? ಆಲ್ರೆಡಿ 1 ಸಾರಿ ಜನಿಸಿದ್ದೇನಲ್ಲವೇ, ಮತ್ತೊಮ್ಮೆ ತಿರುಗಿ ಜನಿಸುವುದು ಹೇಗೆ ಎಂಬ ಪ್ರಶ್ನೆ ಹಾಕಿದ. ತಿರುಗಿ ಜನಿಸುವುದು ಅಂದರೆ ನಾವೆಲ್ಲರೂ ಕೂಡ ಶಾರೀರಿಕವಾಗಿ ಜನಿಸಿದ್ದೇವೆ. ನಮ್ಮೆಲ್ಲರಿಗೂ ಒಂದು ಬರ್ತ್ಡೇ ಇದೆ. ಯಶ್ ಸತೀಶ್ ಕುಮಾರ್ ಎನ್ನುವಂತಹ ನಾನು ನವೆಂಬರ್ 11ನೇ ತಾರೀಕಿಗೆ ಜನಿಸಿದ್ದೇನೆ. ನಾನು ಜನಿಸಿರುವಂತಹ ಒಂದು ಬರ್ತ್ಡೇ ನನಗಿದೆ. ಯಶ್ ಹಾಗೆಯೇ ನಾವೆಲ್ಲರೂ ಜನಿಸಿದಾಗ ನಮ್ಮದೇ ಆದಂತಹ ಬರ್ತ್ಡೇಸ್ಗಳಿವೆ. ಇದು ಶರೀರ ಸಂಬಂಧವಾದಂತಹ ಜನ್ಮ. ಆದರೆ ದೇವರು ಹೇಳುವುದೇನೆಂದರೆ, ಶಾರೀರಿಕವಾಗಿ ನೀವು ಜನಿಸಿದ್ದೀರಿ, ಅದು ಕರೆಕ್ಟ್ ಆಗಿದೆ, ಆದರೆ ಆತ್ಮೀಕವಾಗಿಯೂ ಕೂಡ ನೀವು ಜನಿಸಬೇಕು. ಅಂದರೆ ನೀವು ದೇವರು ಅನುಗ್ರಹಿಸುವಂತಹ ಕ್ಷಮಾಪಣೆಯನ್ನು ಹೊಂದಿಕೊಂಡಾಗ ನೀವು ತಿರುಗಿ ಜನಿಸುತ್ತೀರಿ. ಜಾಗೃತೆಯಿಂದ ಕೇಳ್ರಿ. ಒಬ್ಬ ವ್ಯಕ್ತಿ ಜನಿಸಿದಾಗ ಏನಾಗುತ್ತದೆ? ಅವನ ಜೀವಿತ ಪ್ರಾರಂಭವಾಗುತ್ತೆ. ಯಶ್ ಅವನ ಜೀವನ ಯಾತ್ರೆ ಪ್ರಾರಂಭವಾಗ್ತದೆ. ಹಾಗಾದರೆ ನಾವು ಆತ್ಮೀಕವಾಗಿ ತಿರುಗಿ ಜನಿಸುವಂಥದ್ದು ಅನ್ನುವಾಗ ಆತ್ಮೀಕವಾಗಿ ಒಂದು ನೂತನ ಜೀವಿತವನ್ನು ಪ್ರಾರಂಭಿಸುವಂಥದ್ದಾಗಿದೆ. ಅಂದರೆ ಬೈಬಲ್ ಹೇಳುತ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತೇಸುವಿನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಪುರಾತನವಾದದ್ದೆಲ್ಲ ಗತಿಸಿ ಹೋಯಿತು, ಈಗ ಸಮಸ್ತವೂ ನೂತನವಾಯಿತು. ಅಂದರೆ ಯೇಸು ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ, ಅಂದರೆ ನೀವು ವಾಕ್ಯ ಕೇಳ್ತಿರುವಾಗ ನೀವು ಎಷ್ಟು ಪಾಪ ಮಾಡಿದ್ದೀರೆಂದು, ಎಷ್ಟು ಹಾಳಾಗಿದ್ದೀರೆಂದು, ಎಷ್ಟು ಕೆಟ್ಟು ಹೋಗಿದ್ದೀರೆಂದು ನಿಮಗೆ ಅರ್ಥವಾಗುತ್ತೆ. ಆಗ ನಿಮ್ಮೊಳಗೆ ಒಂದು ಪಶ್ಚಾತ್ತಾಪ ಬರುತ್ತೆ. ಛೀ, ಪಾಪಿಷ್ಟ ಜೀವಿತ ನನಗೆ ಬೇಡ, ಈ ಹಾಳಾದ ಜೀವಿತ ನನಗೆ ಬೇಡ, ಈ ಪಾಪಿಷ್ಟ ಜೀವಿತದಿಂದ ನನಗೆ ಯಾವ ಸುಖವಿಲ್ಲ, ಸಂತೋಷವಿಲ್ಲ, ಸೌಖ್ಯವಿಲ್ಲ, ಸಮಾಧಾನವಿಲ್ಲ. ಸ್ವಲ್ಪ ಹೊತ್ತಿನ ಸಂತೋಷಕ್ಕೋಸ್ಕರ ಅನವಶ್ಯಕವಾಗಿ ನಾನು ಹೀಗೆ ನನ್ನ ಜೀವಿತ ನಾಶ ಮಾಡಿಕೊಳ್ತಿದ್ದೇನೆ ಎಂದು ಯೋಚಿಸಿ ಯಾವಾಗ ನೀವು ಹೀಗೆ ರಿಯಲೈಸ್ ಆಗ್ತೀರೋ, ಅದಕ್ಕೆ ಬೈಬಲ್ ಹೇಳುತ್ತದೆ ಅದು ಮಾನಸಾಂತರಪಟ್ಟ ಮನಸ್ಸಾಗಿದೆ. ಅಂದರೆ ಮಾರ್ಪಟ್ಟಂತಹ
ಮನಸ್ಸಾಗಿದೆ. ಪೂರ್ವದ ಮನಸ್ಸು ಹೇಗಿತ್ತು? ಪಾಪಿಷ್ಟ ಮನಸ್ಸಾಗಿತ್ತು. ಆದರೆ ಯಾವಾಗ ನೀವು ನಿಮ್ಮ ತಪ್ಪನ್ನು ತಿಳಿದುಕೊಳ್ಳುತ್ತೀರೋ ಆವಾಗ ನೀವು ಮಾರ್ಪಡುವಿಕೆ ಹೊಂದುತ್ತೀರಿ. ಎಕ್ಸಾಂಪಲ್, ದಾರಿ ತಪ್ಪಿ ಹೋದ ಮಗನ ಸ್ಟೋರಿ ನಮಗೆ ಗೊತ್ತು. ತಂದೆ ಅವನಿಗೆ ಎಲ್ಲವನ್ನೂ ಕೊಟ್ಟ. ಆದರೆ ಆ ಮಗನಿಗೆ ಬೇಕಾದದ್ದೇನೆಂದ್ರೆ ಸ್ನೇಹಿತರೊಂದಿಗೆ ತಿರುಗಾಡಬೇಕು, ಕುಡಿಯಬೇಕು, ತೂಗಾಡಬೇಕು. ತನ್ನ ತಂದೆಯ ಬಳಿಯಲ್ಲಿದ್ದರೆ ಹಾಗೆ ಮಾಡ್ಲಿಕ್ಕಾಗದೇ ಇರುವುದರಿಂದ ತಂದೆ ಬಳಿಗೆ ಬಂದು ಹೇಳ್ತಾನೆ, ತಂದೆಯೇ, ನನಗೆ ಬರಬೇಕಾದ ಆಸ್ತಿಯ ಭಾಗವನ್ನು ನನಗೆ ಕೊಟ್ಟುಬಿಡು ಎಂದು ಹೇಳಿ ತಂದೆಗೆ ತೊಂದರೆ ಕೊಡ್ತಾನೆ. ತಂದೆ ಹಾಗೇ ಆಗ್ಲಿ ಮಗನೇ ಎಂದು ಹೇಳಿ ಅವನ ಆಸ್ತಿ ಅವನಿಗೆ ಕೊಡ್ತಾನೆ. ತಕ್ಷಣವೇ ಅವನು ತನ್ನ ಆಸ್ತಿಯನ್ನೆಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಓಡಿ ಹೋಗ್ತಾನೆ. ಓಡಿ ಹೋಗಿ ಏನ್ ಮಾಡ್ತಾನೆ? ತಾನು ತೆಗೆದುಕೊಂಡು ಹೋದ ಆಸ್ತಿಯನ್ನೆಲ್ಲ ಕುಡಿಯುವುದಕ್ಕಾಗಿಯೂ, ತಿರುಗಾಡುವುದಕ್ಕಾಗಿಯೂ, ತೂಗಾಡುವುದಕ್ಕಾಗಿಯೂ, ಪಾಪಿಷ್ಟ ಸ್ನೇಹಿತರೊಂದಿಗೆ ಐಷಾರಾಮಿನಿಂದ ಜೀವಿಸುವುದಕ್ಕೆ ಖರ್ಚು ಮಾಡಿದ. ತಕೊಂಡು ಹೋಗಿರುವ ಬೆಲ್ಲವೆಲ್ಲ ಖಾಲಿಯಾಗಿ ಹೋಯಿತು. ಆಗ ನೊಣಗಳೆಲ್ಲ ಮಾಯವಾದವು. ಈಗ ಇವನು ಒಬ್ಬಂಟಿಗನಾಗುಳ್ಕೊಂಡ. ತಿನ್ನಲು ತಿಂಡಿಯಿಲ್ಲದಂತಹ ತೊಂದರೆಗೊಳಗಾದ ಸ್ಥಿತಿಗೆ ಸೇರಿದ. ಕನಿಷ್ಠ ಹಂದಿಗಳು ತಿನ್ನುವಂತಹ ಆ ಹೊಟ್ಟನ್ನಾದರೂ ತಿನ್ನುವ ಪ್ರಯತ್ನ ಮಾಡುತ್ತಾನೆ. ಕೊನೆಗೆ ಹಂದಿಗಳನ್ನು ಮೇಯಿಸುವ ಸ್ಥಾನಕ್ಕೆ ಸೇರುತ್ತಾನೆ. ಏನಿದು ನನ್ನ ದೌರ್ಭಾಗ್ಯದ ಸ್ಥಿತಿ? ನನ್ನ ತಂದೆ ಎಷ್ಟು ಐಶ್ವರ್ಯವಂತನಾಗಿದ್ದಾನೆ. ನನ್ನ ತಂದೆಯ ಮನೆಯಲ್ಲಿ ಆಳುಗಳಿಗೂ ಕೂಡ ಸಮೃದ್ಧಿಯಾದ ಆಹಾರ ದೊರಕುತ್ತೆ. ಅಂತಹ ಐಶ್ವರ್ಯವಂತನ ಮಗನಾದ ನಾನು ಈ ದಿನ ತಿನ್ನಲು ತಿಂಡಿಯಿಲ್ಲದೆ ತೊಂದರೆಗೊಳಗಾಗಿದ್ದೇನೆ. ಮಾಡ್ತಿರೋದು ತಪ್ಪು, ಮಾಡಿದ್ದು ತಪ್ಪು. ತಿರುಗಿ ನಾನು ತಂದೆ ಬಳಿಗೆ ಹೋಗ್ತೇನೆ. ತಂದೆಯೇ, ನಿನ್ನ ಮನೆಯಲ್ಲಿ ಆಳಾಗಿ ಇರುತ್ತೇನೆ. ನಿನ್ನ ಮಗನಾಗಿರಲಿಕ್ಕೆ ನನಗೆ ಅರ್ಹತೆ ಇಲ್ಲ, ಆದರೆ ಕನಿಷ್ಠ ನಿನ್ನ ಆಳಾಗಿ ಆದರೂ ಇರ್ತೇನೆ ಅಪ್ಪಾ ಎಂದು ನನ್ನ ತಂದೆಗೆ ಹೇಳ್ಕೊಳ್ತೇನೆ. ನನ್ನ ತಂದೆ ಕನಿಷ್ಠ ನನ್ನನ್ನು ಮನೆಯಲ್ಲಿ ಆಳಾಗಿಟ್ಕೊಂಡ್ರೂ ಕೂಡ ಸಾಕು, ಹೊಟ್ಟೆ ತುಂಬಾ ಊಟ ಮಾಡಬಹುದು ಎಂದು ಯೋಚಿಸಿ ಅವನು ತಂದೆಯ ಬಳಿಗೆ ಬರುವುದಕ್ಕೆ ಆರಂಭಿಸುತ್ತಾನೆ. ಅಲ್ಲಿ ಬರೆಯಲ್ಪಟ್ಟಿರುವ ಮಾತೇನೆಂದರೆ, ಅವನಿಗೆ ಬುದ್ಧಿ ಬಂದಾಗ. ಏನು ಬಂದಾಗ? ಲೂಕನ ಸುವಾರ್ತೆ 15ನೇ ಅಧ್ಯಾಯ ಓದುತ್ತಿದ್ದೇನೆ, 16ನೇ ವಚನ. ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವೆ ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು, ಆದರೆ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದಾಗ. ಏನು ಬಂತು ಅವನಿಗೆ? ಬುದ್ಧಿ ಬಂತು. ಸಾಧಾರಣವಾಗಿ ಮಕ್ಕಳು ಇಷ್ಟಾನುಸಾರವಾಗಿ ಜೀವಿಸುವಾಗ, ಇಲ್ಲವೇ ಗಂಡನಾಗಲಿ ಹೆಂಡತಿಯಾಗಲಿ ಇಷ್ಟಾನುಸಾರವಾಗಿ ಬೇಜವಾಬ್ದಾರರಾಗಿ ಜೀವಿಸುತ್ತಿರುವಾಗ ಗಂಡನಿಗೆ ಬುದ್ಧಿಯೇ ಇಲ್ಲ ಅನ್ನುತ್ತೇವಲ್ಲವೇ? ಕಷ್ಟಪಟ್ಟು ಸಂಪಾದಿಸಿದೆಲ್ಲ ತಕೊಂಡೋಗಿ ಜೂಜಾಟದಲ್ಲಿ ಹಾಕ್ತಾನೆ. ನನ್ನ ಹೆಂಡತಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ. ಕೊಟ್ಟ ದುಡ್ಡಲ್ಲಿ ಉಳಿತಾಯ ಮಾಡದೆ ಅನವಶ್ಯಕವಾಗಿ ಆ ಸೀರೆ ಈ ಸೀರೆ ಎಂಬುದಾಗಿ ಸುಮ್ಮನೆ ಖರ್ಚು ಮಾಡುತ್ತಾಳೆ. 1 ರೂಪಾಯಿ ಕೂಡ ಉಳಿತಾಯ ಮಾಡಲ್ಲ ಎಂದು ಹೀಗೆ ಗಂಡಂದರು ಯಾವ ವಿಷಯದಲ್ಲಿ ಹೆಂಡತಿಗೆ ಬುದ್ಧಿ ಇಲ್ಲ ಅನ್ನುತ್ತಾರೋ ಗೊತ್ತಿಲ್ಲ. ಹೆಂಡತಿಯರು ಗಂಡನಿಗೆ ಯಾವ ವಿಷಯದಲ್ಲಿ ಬುದ್ಧಿ ಇಲ್ಲ ಅನ್ನುತ್ತಾರೋ ಗೊತ್ತಿಲ್ಲ. ಮಕ್ಕಳನ್ನು ನೋಡಿ ಯಾವ ವಿಷಯದಲ್ಲಿ ಇವನಿಗೆ ಬುದ್ಧಿಲ್ಲ ಎಂದು ಹೇಳುತ್ತಾರಲ್ಲವೋ, ತಪ್ಪು ಮಾಡುವಾಗಲೇ ಬುದ್ಧಿಲ್ಲ ಅನ್ನುತ್ತೇವೆ. ಆದರೆ ಬುದ್ಧಿ ಇರಲ್ಲ. ತಪ್ಪು ಮಾಡುವವನಿಗೇನಿರಲ್ಲ? ಬುದ್ಧಿ ಇರಲ್ಲ. ಅದಕ್ಕಾಗಿಯೇ ಇವನು ತಂದೆಯನ್ನು ಬಿಟ್ಟು ಹೋದ. ಆದರೆ ಈಗ ಏನ್ ಬಂದಿದೆ ಅಂತೆ? ಬುದ್ಧಿ ಬಂದಿದೆ ಅಂತೆ. ಏನ್ ಬಂದಿದೆ? ಆಗ ಅವನಿಗೆ ಬುದ್ಧಿ ಬಂತು. ಈ ದಿನ ನಮ್ಮಲ್ಲಿ ಕೆಲವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅದಕ್ಕಾಗಿಯೇ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡ್ತಿದ್ದೀರಿ. ನಮ್ಮಲ್ಲಿ ಕೆಲವರಿಗೆ ಬುದ್ಧಿ ಇಲ್ಲ. ಅದಕ್ಕಾಗಿಯೇ ಬೇಜವಾಬ್ದಾರರಾಗಿ ಜೀವಿಸ್ತಾ ಇದ್ದೀರಿ. ಗಂಡನೊಂದಿಗೆ ಸಮಾಧಾನವಿಲ್ಲ, ಹೆಂಡತಿಯೊಂದಿಗೆ ಸಮಾಧಾನವಿಲ್ಲ, ಮಕ್ಕಳೊಂದಿಗೆ ಸಮಾಧಾನವಿಲ್ಲ. ಕಾಲು ಸರಿಯಾಗಿರೋದಿಲ್ಲ, ಕೈ ಸರಿಯಾಗಿರೋದಿಲ್ಲ, ಕಣ್ಣು ಸರಿಯಾಗಿರೋದಿಲ್ಲ, ಬಾಯಿ ಸರಿಯಾಗಿರೋದಿಲ್ಲ. ಕಾರಣ ಬುದ್ಧಿ ಇರೋದಿಲ್ಲ. ಬುದ್ಧಿ ಇದ್ದಿದೆಯಾದರೆ ನೀವು ಆ ರೀತಿಯಾಗಿ ಎಂದಿಗೂ ನಡ್ಕೊಳ್ಳೋದಿಲ್ಲ. ಆ ದಾರಿ ತಪ್ಪಿ ಹೋದ ಮಗನಿಗೆ ಬುದ್ಧಿ ಬಂದಿತ್ತು. ಬುದ್ಧಿ ಬಂದಾಗ ಏನ್ ಹೇಳ್ತಾನೆ ನೋಡಿ, 18ನೇ ವಚನ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪಾ, ನಾನು ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಅವನಿಗೆ ಹೇಳುವೆನು ಅಂದುಕೊಂಡು ಎದ್ದು ತಂದೆಯ ಬಳಿಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ತಂದೆ ಅವನನ್ನು ನೋಡಿ ಕನಿಕರಪಟ್ಟು ಓಡೋಡಿ ಬಂದು ಅವನ ಎದೆಗೆ ಅಪ್ಪಿಕೊಂಡು ಮುದ್ದಿಟ್ಟನು. ಆಗ ಆ ಮಗನು ಆ ತಂದೆಗೆ ಹೇಳ್ತಾನೆ, ಅಪ್ಪಾ, ನಾನು ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ಮೇಲೆ ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನು ಅಲ್ಲ ಅಂದನು. ಆದರೆ ತಂದೆ ತನ್ನ ಸೇವಕರನ್ನು ನೋಡಿ ಶ್ರೇಷ್ಠ ವಸ್ತ್ರವನ್ನು ತಂದನು ಇವನಿಗೆ ತೊಡಿಸಿ, ಇವನ ಕೈಗೆ ಉಂಗುರವನ್ನಿಟ್ಟು, ಪಾದಗಳಿಗೆ ಕೆರವನ್ನು ಮೆಡಿಸಿ, ಕೊಬ್ಬಿದ ಕರುವನ್ನು ತಂದು ವಧಿಸಿರಿ, ನಾವು ಅದನ್ನು ತಿಂದು ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದ, ಆದರೆ ಮತ್ತೆ ತಿರುಗಿ ಬದುಕಿ ಬಂದನು. ತಪ್ಪು ತಿಳಿದುಕೊಂಡು ತಿರುಗಿ ಬಂದ ಮಗನನ್ನು ನೋಡಿ ತಂದೆ ಹೇಳುತ್ತಾನೆ, ಆ ಹಳೆಯ ಮಗನು ಸತ್ತು ಹೋದ, ಒಬ್ಬ ಹೊಸ ಮಗನು ನನ್ನ ಮನೆಗೆ ತಿರುಗಿ ಬಂದ. ಸಹೋದರ ಸಹೋದರಿಯರೇ ಕೇಳಿರಿ, ಮನೆ ಬಿಟ್ಟು ಹೋಗುವಾಗ ಪಾಪಿಷ್ಟ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಹೋದ.
ಪಾಪಿಷ್ಠನಾಗಿದ್ದ. ಆ ಪಾಪಿಷ್ಠ ಕ್ರಿಯೆಗಳನ್ನು ಬಿಟ್ಟು ಬಿಟ್ಟು ತಂದೆಯ ಬಳಿಗೆ ತಿರುಗಿ ಬರ್ತಿದ್ದಾನೆ. ಈಗ ಕಾರಣ ಗೊತ್ತಾ? ಆ ಪೂರ್ವದ ಮಗನು ಸತ್ತು ಹೋದ. ಈಗ ಹೊಸ ಮಗನು ಮತ್ತೆ ತಿರುಗಿ ಹೊಸ ಮಗನಾಗಿಯೇ ತಿರುಗಿ ಮನೆಗೆ ಬಂದ. ಅದಕ್ಕಾಗಿಯೇ ತಂದೆ ಹೇಳ್ತಾನೆ, ನನ್ನ ಮಗನು ಸತ್ತು ಹೋದವನಾದ, ಆದರೆ ಮತ್ತೆ ತಿರುಗಿ ಬದುಕಿ ಬಂದ. ಸತ್ತವನು ಮತ್ತೆ ತಿರುಗಿ ಬದುಕುವುದಾದರೆ ಸಾಧಾರಣವಾಗಿ ಅದಕ್ಕೇನನ್ನುತ್ತಾರೆ ಗೊತ್ತಾ? ಸತ್ತಂಥವನು ಈಗೋ ಈ ರೂಪದಲ್ಲಿ ಮತ್ತೆ ಹುಟ್ಟಿದಾನನ್ನುತ್ತಾರೆ. ಸತ್ತವನಾಗಿದ್ದ ಈಗ ಈ ರೂಪದಲ್ಲಿ ಹುಟ್ಟಿದಾನೆ ಅನ್ನುತ್ತಾರೆ. ಇವನ ಹೊಟ್ಟೆಯಲ್ಲಿ ಹುಟ್ಟಿದಾನೆ ಅನ್ನುತ್ತಾ ಇರ್ತಾರೆ. ನಾವು ಸತ್ತ ನಂತರ ಬೇರೆಯವರ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ. ಆದರೆ ಯೇಸುವಿನಲ್ಲಿ ನಂಬಿಕೆ ಇಡುವುದಾದರೆ ಹಳೆಯ ಜೀವಿತದ ವಿಷಯದಲ್ಲಿ ನಾವು ಸಾಯುತ್ತೇವೆ, ನೂತನ ಜೀವಿತದ ವಿಷಯದಲ್ಲಿ ತಿರುಗಿ ಎದ್ದೇಳುತ್ತೇವೆ. ಅಂದರೆ ಯಾವಾಗ ದಾರಿ ತಪ್ಪಿ ಹೋದ ಮಗನು ತಿರುಗಿ ತನ್ನ ಮನೆಗೆ ಬಂದನೋ ಆಗ ತಂದೆ ಏನು ಹೇಳ್ತಾನೆ, ನನ್ನ ಮಗ ಸತ್ತವನಾಗಿದ್ದ, ಆದರೆ ಈಗ ಮತ್ತೆ ತಿರುಗಿ ಎದ್ದು ಬಂದ. ಅದಕ್ಕೇನನ್ನುತ್ತೇವೆ ನಾವು? ಪುನರ್ಜನ್ಮ. ಇದಕ್ಕೆ ಬೈಬಲ್ ಏನನ್ನುತ್ತೆ? ತಿರುಗಿ ಹೊಸದಾಗಿ ಹುಟ್ಟಿದ ಹೊರತು ನೀವು ಪರಲೋಕಕ್ಕೆ ಹೋಗಬೇಕಾದರೆ ಖಂಡಿತವಾಗಿ ತಿರುಗಿ ಜನಿಸಬೇಕು. ತಿರುಗಿ ಜನ್ಮಿಸುವುದಂದ್ರೆ ಏನು? ತಿರುಗಿ ಹುಟ್ಟುವುದಂದ್ರೆ ಏನು? ಇಗೋ ದಿಸ್ ಸಿಂಪಲ್. ಯಾವಾಗ ಒಬ್ಬ ಪಾಪಿಷ್ಠ ವ್ಯಕ್ತಿ ತಾನು ಮಾಡಿರುವ ಪಾಪಿಷ್ಠ ಕಾರ್ಯಗಳಿಗಾಗಿ ದೇವರ ಬಳಿಗೆ ಬಂದು, ಅಪ್ಪಾ ದೇವರೇ, ನಾನು ನಿನಗೆ ವಿರೋಧವಾಗಿ ಇಲ್ಲಿಯವರೆಗೂ ಜೀವಿಸಿದ್ದೇನೆ, ಪಾಪಿಷ್ಠ ಕೆಲಸ ಮಾಡಿದ್ದೇನೆ, ನಿನ್ನ ಮನಸ್ಸು ನೋಯಿಸಿದ್ದೇನೆ, ನಿನ್ನನ್ನು ತಳ್ಳಿಹಾಕಿ ಹೋಗಿದ್ದೇನೆ, ಇಷ್ಟ ಬಂದಂತೆ ಜೀವಿಸಿದ್ದೇನೆ, ಈ ದಿನ ಎಲ್ಲಾ ರೀತಿಯಲ್ಲಿ ಹಾಳಾಗಿ ಕೆಟ್ಟು ಹೋಗಿದ್ದೇನೆ, ನಾನು ಮಾಡಿದ ತಪ್ಪಿಗಾಗಿ ಪಾಪಕ್ಕಾಗಿ ನನ್ನನ್ನು ಕ್ಷಮಿಸು ದೇವರೇ, ನನಗೂ ಕೂಡ ನಿನ್ನ ಮಗನಾಗಿ ಜೀವಿಸುವ ಭಾಗ್ಯ ದಯಪಾಲಿಸು ದೇವರೇ ಎಂದು ಯಾವಾಗ ಹೀಗೆ ನೀವು ಪ್ರಾರ್ಥನೆ ಮಾಡುತ್ತೀರೋ ನೀವು ತಿರುಗಿ ಜನಿಸುತ್ತೀರಿ. ಈಗ ನೀವು ಕ್ರಿಸ್ತನ ಬಳಿಗೆ ಬಂದಿರುವುದರಿಂದ ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿ ಇರುವುದಾದರೆ ಅವನು, ಆ ವಾಕ್ಯ ನೋಡೋಣ ಬನ್ನಿ, 2 ಕೊರಿಂಥಿ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿರುವುದಾದರೆ ಏನಂತೆ? ಅವನು ನೂತನ ಸೃಷ್ಟಿಯಾದನು, ಅ ನ್ಯೂ ಕ್ರಿಯೇಷನ್, ಒಬ್ಬ ನೂತನ ವ್ಯಕ್ತಿಯಾದನು. ಇಗೋ ಪೂರ್ವಸ್ಥಿತಿ ಗತಿಸಿ ಹೋಯ್ತು, ಇಗೋ ಎಲ್ಲವೂ ನೂತನವಾಯಿತು. ಪೂರ್ವಸ್ಥಿತಿ ಗತಿಸಿ ಹೋಯ್ತು. ತಿರುಗಿ ಜನಿಸುವುದಂದ್ರೆ ಅರ್ಥವೇನು? ಹಳೆಯ ಜೀವಿತ ಮರಣ ಹೊಂದಿತು, ಹೊಸ ಜೀವಿತ ಸ್ಟಾರ್ಟ್ ಆಯಿತು. ಯಶ್, ಅದನ್ನೇ ದೇವರು ಕೋರಿಕೊಳ್ತಿದ್ದಾರೆ. ಮೊದಲನೇ ನಿಯಮ ಯಾವುದು ಗೊತ್ತಾ? ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಬೇಕಾದರೂ ಪರಲೋಕಕ್ಕೆ ಸೇರಬೇಕಾದರೂ ಮೊದಲ ನಿಯಮ, ನೀವು ತಿರುಗಿ ಜನ್ಮಿಸಿದವರಾಗಿ ಇರಬೇಕು, ಪುನರ್ಜನ್ಮ ಹೊಂದಬೇಕು. ಪುನರ್ಜನ್ಮ ಹೊಂದುವುದಂದರೆ ಏನು? ನೀವು ಮಾಡುತ್ತಾ ಇರುವಂತಹ ಪಾಪಿಷ್ಠ ಕಾರ್ಯಗಳಿಂದ, ಪಾಪಿಷ್ಠ ಜೀವಿತದಿಂದ ಬೇರ್ಪಟ್ಟವರಾಗಿ ದೇವರು ನಿಮಗೆ ಅನುಗ್ರಹಿಸುವಂತಹ ನೂತನ ಜೀವಿತ ಹೊಂದಿಕೊಂಡು ನೂತನ ವ್ಯಕ್ತಿಯಾಗಿ ನಿನ್ನ ಜೀವಿತ ಸ್ಟಾರ್ಟ್ ಮಾಡುವಂಥದ್ದೇ ಆಗಿದೆ. 11 ವರ್ಷ ವಯಸ್ಸಲ್ಲಿ ನಾನು ಸಿಗರೇಟ್ ಸೇದುವುದನ್ನು ಆರಂಭಿಸಿದೆ. 11 ವರ್ಷ ವಯಸ್ಸಲ್ಲಿ ನಾನು ಬೀಡಿ ಸೇದುವುದನ್ನು ಆರಂಭಿಸಿದೆ. 11 ವರ್ಷ ವಯಸ್ಸಲ್ಲಿ ಹೊಲಸೊಲಸಾಗಿ ಬಾಯಿಂದ ಬೈಯುವುದನ್ನೆಲ್ಲ ನಾನು ಕಲಿತುಕೊಂಡಿದ್ದೆ. ಆದರೆ ಯಾವಾಗ ನಾನು ಯೇಸುವಿಗೆ, ಯೇಸುವೇ ನನ್ನ ಜೀವಿತ ಬದಲಾಯಿಸುವಿಯಾ, ನನ್ನನ್ನು ಮಾರ್ಪಡಿಸುವಿಯಾ, ನೂತನ ವ್ಯಕ್ತಿಯನ್ನಾಗಿ ಮಾಡುವಿಯಾ ಎಂದು 12 ವರ್ಷದ ವಯಸ್ಸಲ್ಲಿ ಯೇಸುವಿಗೆ ಹೀಗೆ ನಾನು ಪ್ರಾರ್ಥಿಸಿದೆ. ಯೇಸುವೇ, ನನ್ನ ತಾಯಿ ಹೇಳ್ತಾ ಇದ್ದಾಳೆ, ದೇವರು ಕೂಡ ನನ್ನನ್ನು ಮಾರ್ಪಡಿಸುವುದಿಲ್ಲವೆಂದು. ನನ್ನನ್ನು ಹೆತ್ತಿದ್ದಕ್ಕಾಗಿ ಅವಳು ಅಳುತ್ತಾ ಇದ್ದಾಳೆ. ನನ್ನ ಹೊಟ್ಟೆಯಲ್ಲಿ ಕೆಟ್ಟವನಾಗಿ ಹುಟ್ಟಿದೀಯ ಅನ್ನುತ್ತಾಳೆ. ಇನ್ನು ಹುಟ್ಟದಿದ್ರೆ ಚೆನ್ನಾಗಿತ್ತು ಎಂದು ಅಳುತ್ತಾಳೆ. ದೇವರು ಕೂಡ ಮಾರ್ಪಡಿಸಲಾರನು ಎಂದು ಹೇಳ್ತಾಳೆ. ಅಷ್ಟು ಕೆಟ್ಟು ಹೋಗಿದ್ದೇನೆ. ಆದರೆ ದೈವ ಸೇವಕರಾದ ಜೈಪಾಲ್ ಅವರು ಅದೇ ಸಮಯದಲ್ಲಿ ನಮ್ಮ ಗ್ರಾಮಕ್ಕೆ ಬಂದು ಯೇಸು ಕ್ರಿಸ್ತನು ಎಷ್ಟೇ ಪಾಪಿಯಾಗಿದ್ರೂ ಮಾರ್ಪಡಿಸಬಲ್ಲನು ಎಂದು ಹೇಳ್ತಿರುವಾಗ, ಅಮ್ಮ ಏನೋ ಯಾರೂ ಮಾರ್ಪಡಿಸುವುದಿಲ್ಲ ಎಂದು ಹೇಳ್ತಿದ್ದಳು. ಆದರೆ ಈ ಸೇವಕನೇನೋ ಯೇಸು ಎಂಥವರನ್ನೇ ಆಗಲಿ ಮಾರ್ಪಡಿಸಿ ಬದಲಾಯಿಸಬಲ್ಲರು ಎಂದು ಹೇಳ್ತಿದ್ದಾರೆ. ನನ್ನನ್ನು ನೀನು ಮಾರ್ಪಡಿಸುವಿಯಾ? ನನಗೆ ಗೊತ್ತು ನಾನು ಹಾಳಾಗಿದ್ದೇನೆಂದು. ವಿದ್ಯಾಭ್ಯಾಸ ಮಾಡ್ತಾ ಇರಲಿಲ್ಲ. ತುಂಟಾಟ ಜೀವಿತ, ತುಂಟಾಟದಿಂದ ಕೂಡಿದ ಜೀವಿತ ಆಗಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಹಾಳಾಗಿ ಹೋಗಿದ್ದೆ. ನನ್ನನ್ನು ಮಾರ್ಪಡಿಸುವಿಯಾ ಎಂದು ನಾನು ಚಿಕ್ಕ ಪ್ರಾಯದಲ್ಲಿ ಪ್ರಭುವಿನ ಸನ್ನಿಧಿಯಲ್ಲಿ ಕೂತ್ಕೊಂಡು ಮೊಳಕಾಲೂರಿ ಪ್ರಾರ್ಥಿಸಿದೆಗೋ, ಹಾಳಾಗಿರುವ ನನ್ನನ್ನು ನೀನು ಬದಲಾಯಿಸುವಿಯಾ? ನೀನು ಬದಲಾಯಿಸುವುದಾದರೆ ನಾನು ಮೊಳಕಾಲೂರಿ ಎದ್ದೇಳುವುದರೊಳಗಾಗಿಯೇ ಒಬ್ಬ ನೂತನ ವ್ಯಕ್ತಿಯಾಗಿ, ನೂತನ ಸೃಷ್ಟಿಯಾಗಿ ನಾನು ಮಾರ್ಪಡಬೇಕು. ಹಾಗೆ ಮಾರ್ಪಡಿಸುವಿಯಾ ಎಂದು ಪ್ರಾರ್ಥಿಸಿದೆ. ಯಾವ ವಯಸ್ಸಲ್ಲಿ? 12 ವರ್ಷದ ವಯಸ್ಸಲ್ಲಿ. ದೇವರು ಆ ಸಮಯದಲ್ಲಿ ಅದ್ಭುತ ಮಾಡಿದರು. ಯಾವ ಅದ್ಭುತ? ನನ್ನ ಹಳೆಯ ಹೊಲಸಾದ ಜೀವಿತವನ್ನು ನನ್ನಿಂದ ತೆಗೆದುಹಾಕಿದ್ರು. ಒಂದು ನೂತನ ಹೃದಯವನ್ನು ನನಗೆ ಅನುಗ್ರಹಿಸಿದ್ರು. ಸಿನಿಮಾ ವಾಲ್ ಪೋಸ್ಟರ್ ಅಂಟಿಸುತ್ತಾ ಇರುವಾಗ ಫಸ್ಟ್ ಓಡೋಡಿ ಹೋಗಿ ನೋಡುವುದು ನಾನೇ. ಯಾಕೆಂದರೆ ಯಾವ ಹೊಸ ಸಿನಿಮಾ ಬಂದಿದೆಯೋ ಎಂದು ಹೋಗಿ ನೋಡ್ತಾ ಇದ್ದೆ. ಆ ಕಾಲದಲ್ಲಿ ನನ್ನ ಮಾವಂದರಿಗೆ, ಅಂದರೆ ಅಮ್ಮನ ತಮ್ಮಂದರಿಗೆ ಸಿನಿಮಾ ಥಿಯೇಟರ್ಸ್ಗಳಿದ್ವು. ನನ್ನ ತಂದೆ, ಅಣ್ಣ ಎಲ್ಲರೂ ಸೇರಿ ಅದೇ ಸಿನಿಮಾ ಥಿಯೇಟರ್ಸ್ಗಳನ್ನು ನಡೆಸುತ್ತಾ ಇದ್ರು. ಹಾಗಾಗಿ ನನಗೆ ಟಿಕೆಟಿನ ಅವಶ್ಯಕತೆ ಇರಲಿಲ್ಲ. ಸಿನಿಮಾ ಹಾಲ್ ಇರುವುದರಿಂದ ಫ್ಯಾಮಿಲಿಯಾಗಿ ಅವರೆಲ್ಲರೂ ಅದನ್ನು ನಡೆಸುತ್ತಾ ಇರುವಾಗ
ಆ ಸಮಯದಲ್ಲಿ ಇಷ್ಟ ಬಂದಂತೆ ಯಾವ ಸಿನಿಮಾ ಬೇಕಾದರೂ ನೋಡ್ತಿದ್ದೆ. ಹಾಗಾಗಿ ಆ ಸಿನಿಮಾದ ವಾಲ್ ಪೋಸ್ಟರ್ ಅಂಟಿಸುತ್ತಾ ಇರುವಾಗ ತಕ್ಷಣವೇ ಹೋಗಿ ನಾನು ನೋಡುತ್ತಿದ್ದೆ. ಯಾವ ಸಿನಿಮಾ ಬರುತ್ತೋ ಹೋಗಿ ತಕ್ಷಣವೇ ನೋಡ್ತಾ ಇದ್ದೆ. ನನ್ನ ಕೈ ಈ ರೀತಿ ಮುಖಕ್ಕೆ ಅಡ್ಡವಾಗಿಟ್ಕೊಂಡು ಆ ಗೋಡೆಯ ಹತ್ತಿರ ನಡ್ಕೊಂಡು ಹೋಗ್ತಿದ್ದೆ. ಯಾಕೆ ಗೊತ್ತಾ, ಎಲ್ಲಿ ಮರ್ತಾದ್ರೂ ಆ ವಾಲ್ ಪೋಸ್ಟರ್ ನೋಡ್ತೇನೇನೋ. ಇಂತಹ ಮಾರ್ಪಡುವಿಕೆ ನನ್ನಲ್ಲಿ ಯಾರು ತಂದ್ರು? ಈ ನೂತನ ಜೀವಿತದ ಮಾರ್ಪಡುವಿಕೆ ಯಾರು ಕೊಟ್ರು? ನನ್ನ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ರು. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿರುವುದಾದರೆ ಅವನು ಏನಾದನಂತೆ? ನೂತನ ಸೃಷ್ಟಿಯಾದನು. ನಿಮ್ಮಲ್ಲಿ ಕ್ರಿಸ್ತನಿರುವುದಾದರೆ ಪಾಪ ಮಾಡುವುದಕ್ಕಾಗಿ ನೀವು ಎಂದಿಗೂ ತವಕಿಸುವುದೇ ಇಲ್ಲ. ಹಾಗಾದರೆ ಯಾವುದಕ್ಕೋಸ್ಕರ ಆಶಿಸುತ್ತೀರಿ ಗೊತ್ತಾ? ಪರಿಶುದ್ಧರಾಗಿ ಜೀವಿಸುವುದಕ್ಕೋಸ್ಕರವೇ ಆಶಿಸುತ್ತೀರಿ. ಅದಕ್ಕೆ ಬೈಬಲ್ ಹೇಳುತ್ತದೆ, ಮೊದಲು ನನ್ನ ನೀತಿಯನ್ನು, ನನ್ನ ರಾಜ್ಯವನ್ನು ಮೊದಲು ಹುಡುಕಿರಿ, ಆಗ ನಿಮಗೆ ಅವಶ್ಯಕವಾಗಿರುವುದೆಲ್ಲವೂ ಅವೆಲ್ಲ ನಿಮಗೆ ಅನುಗ್ರಹಿಸಲ್ಪಡುತ್ತವೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಪ್ರಿಯ ಸಹೋದರರೇ, ಸಹೋದರಿಯರೇ, ನೀವು ಮೊದಲನೇದಾಗಿ ನೂತನ ಜೀವಿತವನ್ನು ಹೊಂದಿಕೊಂಡ ವ್ಯಕ್ತಿಯಾಗಿರಬೇಕು. ಅಂದರೆ ತಿರುಗಿ ಜನ್ಮಿಸಿದ ವ್ಯಕ್ತಿಯಾಗಿರಬೇಕು. ಒಂದು ನೂತನ ಪ್ರಾರಂಭ ನಿಮ್ಮಲ್ಲಿರಬೇಕು. 12 ವರ್ಷದ ವಯಸ್ಸಲ್ಲಿ ನನ್ನ ಜೀವಿತ ನೂತನವಾಗಿ ಪ್ರಾರಂಭವಾಯಿತು. ಈಗೋ ಪೂರ್ವ ಸ್ಥಿತಿಯೆಲ್ಲ ಗತಿಸಿ ಹೋಯ್ತು. ಹೊಸದಾದ ಜೀವಿತ ಪ್ರಾರಂಭಿಸಲ್ಪಟ್ಟಿತು. ಆ ಹೊಸ ಜೀವಿತದ ಪ್ರತಿಫಲವೇ ಈ ದಿನ ಸತೀಶ್ ಕುಮಾರ್ ಏನಾಗಿದ್ದಾರೋ ಅದಕ್ಕೆ ಕಾರಣ ಆ ನೂತನ ಜೀವಿತ ಆಗಿದೆ. ಮೊದಲು ನಾವು ಏನನ್ನು ಹೊಂದಿಕೊಂಡಿರಬೇಕು? ಹಳೆಯ ಜೀವಿತ ಬಿಟ್ಟವರಾಗಿ ಇರಬೇಕು. ಈಗ ನಿಮಗೆ ಒಂದು ಪ್ರಶ್ನೆ, ಬ್ರದರ್, ಈಗ ತಾನೇ ನೀವು ಒಬ್ಬ ಕುರುಡನ ಬಗ್ಗೆ ಓದಿಸಿದಿರಲ್ಲವೇ? ಕುರುಡನ ಬಗ್ಗೆ ಓದಿಸಿದ್ದಕ್ಕೂ ಈಗ ನೀವು ಹೇಳುವ ಸಂದೇಶಕ್ಕೂ ಹೊಂದಾಣಿಕೆ ಏನಿದೆ? ಹೊಂದಾಣಿಕೆ ಇದೆ. ಏನೆಂದು ಹೇಳ್ತೇನೆ ಬನ್ನಿ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ. ಅವನು ಒಬ್ಬ ಕುರುಡನಾಗಿದ್ದನಂತೆ, ಭಿಕ್ಷೆಗಾರನಾಗಿ ಭಿಕ್ಷೆ ಬೇಡ್ತಾ ಇದ್ದನಂತೆ. ಅದೇ ಮಾರ್ಗದಲ್ಲಿ ಯೇಸು ಹೋಗ್ತಾ ಇದ್ರಂತೆ. ಆ ಯೇಸು ಹೋಗ್ತಿರುವಾಗ ಆ ಶಬ್ದ ಕೇಳಿ, ಇಲ್ಲಿ ಯೇಸು ಹೋಗ್ತಿದ್ದಾರೆ ಅಂದ ಕೂಡಲೇ, ದಾವಿದ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು ಎಂದು ಗಟ್ಟಿಯಾಗಿ ಕೂಗಿಕೊಂಡ. ಯೇಸು ಕೇಳಿಸಿಕೊಳ್ಳಲಾರದೆ ಹೋಗ್ತಿರುವಾಗ ಇವನು ಕೂಗುವಾಗ ಅಲ್ಲಿರುವವರು, ಸುಮ್ನಿರು, ಆತನು ಬಹಳ ಬ್ಯುಸಿಯಾಗಿದ್ದಾನೆ, ಹಾದು ಹೋಗ್ತಿದ್ದಾನೆ ಎಂದು ಅವನಿಗೆ ಹೇಳಿರ್ತಾರೆ. ಮತ್ತಷ್ಟು ಗಟ್ಟಿಯಾಗಿ, ಯೇಸುವೇ, ದಾವಿದ ಕುಮಾರನೇ, ನನ್ನನ್ನು ಕನಿಕರಿಸು, ನನ್ನನ್ನು ಕರುಣಿಸು ಎಂದು ಹೇಳುವಾಗ ಯೇಸು ಕ್ರಿಸ್ತನು, ಇಲ್ಲಿ ಒಂದು ವಿಷಯ ತಿಳ್ಕೊಳ್ಳಿ. ಮೊದಲ ಸಾರಿ ಯೇಸುವನ್ನು ಕೂಗಿಕೊಂಡ್ರೆ ಯೇಸು ಉತ್ತರಿಸಿದರೋ? ಉತ್ತರಿಸಲಿಲ್ಲ. ಯೇಸು ಉತ್ತರಿಸುತ್ತಾ ಇಲ್ಲ ಅಂದುಕೊಂಡು ಅವನೇನಾದರೂ ಯೇಸುವಿಗೆ ಬೇಡಿಕೊಳ್ಳುವುದನ್ನು ಬಿಟ್ಟನೋ? ಬಿಡಲಿಲ್ಲ. ಇದೊಂದು ಅದ್ಭುತವಾದ ಪಾಠವಾಗಿದೆ. ಸಹೋದರ ಸಹೋದರಿಯರೇ, ನೀವು ಕೂಡ ಯಾವುದಾದ್ರೂ ಒಂದು ವಿಷಯದಲ್ಲಿ ಪ್ರಾರ್ಥಿಸ್ತಾ ಇದ್ದೀರಾ? ತಕ್ಷಣವೇ ಉತ್ತರ ಬರಲಿಲ್ಲವೋ? ಹಾಗಾದರೆ ನಿಮ್ಮ ಪ್ರಾರ್ಥನೆ ನಿಲ್ಲಿಸಬೇಡಿ, ನಿಮ್ಮ ಪ್ರಾರ್ಥನೆ ಮುಂದುವರಿಸಿರಿ. ಯೇಸು ಅವನು ಕೂಗಿದ ತಕ್ಷಣವೇ ಉತ್ತರ ಕೊಡಲಿಲ್ಲ. ಅವನು ಸುಮ್ಮನೆ ಒಂದು ಸಾರಿ ಕೂಗಿಕೊಂಡನು, ಅನೇಕ ಸಾರಿ ಕೂಗಿಕೊಂಡನು. ಏನಿದೆ ಅಲ್ಲಿ? ಓದೋಣ ಬನ್ನಿ. ದಾವಿದ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು ಎಂದು ಅನೇಕ ಸಾರಿ ಕೂಗಿಕೊಂಡನು. ಇಲ್ಲವೇ ಪ್ರಾರಂಭಿಸಿದನು. ಸ್ಟಾರ್ಟ್ ಮಾಡಿದ ಈ ಬ್ರದರ್. ಏನು ಕೂಗಿಕೊಳ್ಳಲು? ಒಂದು ಸಾರಿ ಅಷ್ಟೇ ಅಲ್ಲ ಪ್ರಿಯರೇ. ಯೇಸುವೇ, ಯೇಸುವೇ, ಯೇಸುವೇ ಎಂದು ಹೀಗೆ ಒಂದು ಸಾರಿ ಅಲ್ಲ, ಅನೇಕ ಸಾರಿ ಯೇಸುವನ್ನು ಕರೆದಿರ್ತಾನೆ. ಹಾಗೆ ಒಂದು ಸಾರಿ ಅಲ್ಲ, ನೀವು ಕೂಡ ಪ್ರಾರ್ಥಿಸಬೇಕಾದದ್ದು. ಪ್ರಾರ್ಥನೆ ಮಾಡುತ್ತಲೇ ಇರಬೇಕು. ಅವನು ಆರಂಭಿಸಿದನು, ನೀವು ಕೂಡ ಪ್ರಾರ್ಥನೆ ಆರಂಭಿಸಿದ್ದೀರಿ. ಕಂಟಿನ್ಯೂ ಮಾಡಿರಿ. ದೇವರನ್ನು ಬೇಡಿಕೊಳ್ತಾ ಇದ್ದೀರಿ, ಬೇಡಿಕೊಳ್ತಾ ಇರಿ. ಎಲ್ಲಿಯವರೆಗೂ ಬೇಡಿಕೊಳ್ತಾ ಇರಬೇಕು? ದೇವರು ನಿಮಗೆ ಉತ್ತರವನ್ನು ಕೊಡುವವರೆಗೂ ನೀವು ಬೇಸರಗೊಳ್ಳದೆ ಬೇಡಿಕೊಳ್ತಿರಬೇಕು. ನಿಮ್ಮ ಸುತ್ತಲಿರುವವರು ಹೇಳ್ತಾ ಇರ್ತಾರೆ, ಏನ್ ಮಾಡಿದ್ದಾರೆ ನಿಮ್ಮ ದೇವರು? ಬೆಳಗ್ಗೆ ಎದ್ದ ಕೂಡಲೇ ಸಭೆ ಅನ್ನುತ್ತೀರಿ, ಓಡೋಡಿ ಸಭೆಗೆ ಹೋಗುತ್ತೀರಿ, ದೇವರು ದೇವರು ಅನ್ನುತ್ತೀರಿ, ಉಪವಾಸ ಪ್ರಾರ್ಥನೆ ಮಾಡ್ತೀರಿ, ವಾಕ್ಯ ಅನ್ನುತ್ತೀರಿ, ಕಲ್ವರಿ ಸ್ವರ ಅನ್ನುತ್ತೀರಿ, ಸ್ಪಾನ್ಸರ್ ಮಾಡುತ್ತೀರಿ. ಏನ್ ಮಾಡಿದ್ದಾರೆ ನಿಮ್ಮ ದೇವರು ಎಂದು ಸ್ವಂತ ಜನರೇ ನಿಮ್ಮನ್ನು ಪ್ರಶ್ನಿಸ್ತಾರೆ. ನಿಮ್ಮ ನಂಬಿಕೆಯನ್ನು ಅಡಗಿಸಿ ಬಿಡುವ ಪ್ರಯತ್ನ ಮಾಡುತ್ತಾರೆ. ಆ ಕುರುಡನಿಗೆ ಸುತ್ತಲಿರುವವರು ಸುಮ್ಮನೆ ಇರು ಅನ್ನುತ್ತಾರೆ. ಯಾಕೆ ಹಾಗೆ ಕಿರ್ಚ್ತಾ ಇದ್ದಿ? ಇನ್ನು ಎಷ್ಟೇ ಕಿರ್ಚಿ ಕೂಗಾಡಿದರೂ ಆತನು ಕೇಳುತ್ತಾ ಇಲ್ವಲ್ಲ, ಆತನು ಉತ್ತರ ಕೊಡ್ತಾ ಇಲ್ವಲ್ಲ, ಆತನು ನಿನ್ನ ಕಡೆಗೆ ತಿರುಗುತ್ತಾ ಇಲ್ವಲ್ಲ, ಯಾಕೆ ಕಿರ್ಚುತ್ತಾ ಇದ್ದಿ, ಯಾಕೆ ಕೂಗ್ತಾ ಇದ್ದಿ ಎಂದು ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದ್ರು. ಆದರೆ ಅವನು ಮಾತ್ರ ತನ್ನ ಬಾಯಿಯನ್ನು ಮುಚ್ಚಿಕೊಳ್ಳಲಿಲ್ಲ. ನಮ್ಮ ನಂಬಿಕೆ ಅಡಗಿಸಿ ಬಿಡುವಂಥವರಿರುತ್ತಾರೆ, ನಮ್ಮ ನಂಬಿಕೆಗೆ ನಿರಾಶೆ ಹುಟ್ಟಿಸುವವರಿರುತ್ತಾರೆ, ದೇವರ ಮೇಲಿನ ನಿಮ್ಮ ಪ್ರೀತಿಯನ್ನು ಆರಿಸಿ ಬಿಡುವಂಥವರಿರುತ್ತಾರೆ. ಆದಾಗ್ಯೂ ನಿಮ್ಮ ನಂಬಿಕೆ ಎಂದಿಗೂ ಆರಿ ಹೋಗಬಾರದು. ನಿಮ್ಮ ಆತ್ಮಿಕತೆ ಎಂದಿಗೂ ಅಡಗಿಸಲ್ಪಡಲೇ ಬಾರದು. ನೀವು ಪ್ರಾರ್ಥನೆ ಮುಂದುವರಿಸಲೇಬೇಕು. ಆದಾಗ್ಯೂ ಅವನು ಸುಮ್ಮನಿರಲಿಲ್ಲ ಪ್ರಿಯರೇ. ಯೇಸುವೇ, ದಾವಿದ ಕುಮಾರನೇ ಎಂದು ಕಿರುಚುತ್ತಲೇ ಇದ್ದ. ಯೇಸು ಸ್ವಲ್ಪ ಮುಂದೆ ಹೋದ ನಂತರ ಅವನನ್ನು ಕರೀರಿ ಅನ್ನುತ್ತಾರೆ. ಆಗ ಅವನನ್ನು ಕರೀರಿ ಅಂದ ಕೂಡಲೇ ಈ ಕುರುಡನು ಪ್ರಿಯರೇ
ಎದ್ದೇಳುತ್ತಾನೆ. ಹೇಗೆ ಎದ್ದನು ಗೊತ್ತಾ ನಿಮಗೆ? ಹೇಗೆ ಎದ್ದನೆಂದು ಹೇಳ್ತೇನೆ ಕೇಳಿ. ಅವನೇನ್ ಮಾಡುವವನಾಗಿದ್ದ? ಭಿಕ್ಷೆ ಬೇಡುವವನಾಗಿದ್ದ. ಭಿಕ್ಷೆ ಬೇಡುವವನಿಗೆ ಸಾಧಾರಣವಾಗಿ ಅವನ ವಸ್ತ್ರ ನೋಡಿದ್ರೆ ಗೊತ್ತಾಗುತ್ತೆ. ಮೇಲೆ ಒಂದು ಕಂಬಳಿ ಇರುತ್ತೆ, ಹಳೆ ಬಟ್ಟೆ ಇರುತ್ತೆ, ತಟ್ಟೆ ಕೈಯಲ್ಲಿ ಇರುತ್ತೆ. ಅವನ ಹೊದಿಕೆ ತಿಳಿಯಪಡಿಸುತ್ತೆ ಅವನ ಜೀವಿತ ಒಂದು ಕೆಲಸಕ್ಕೆ ಬಾರದ ಜೀವಿತವೆಂದು, ಇಲ್ಲವೇ ದಿಕ್ಕಿಲ್ಲದವನೆಂದು, ಭಿಕ್ಷೆ ಬೇಡುವವನೆಂದು, ಮನುಷ್ಯರ ದಯೆಯ ಮೇಲೆ ಆಧಾರವಾಗಿರುವವನೆಂದು ಗೊತ್ತಾಗುತ್ತಾ ಇರುತ್ತೆ. ಕರೆಯುತ್ತಿದ್ದಾನೆ ಎಂದು ಹೇಳಿದ ತಕ್ಷಣವೇ ಆ ಭಿಕ್ಷೆಗಾರನು ಮಾಡಿದ್ದೇನು ಗೊತ್ತಾ ಪ್ರಿಯರೇ? ಅವನ ಮೇಲಿರುವ ತನ್ನ ಹೊದಿಕೆಯನ್ನು ಏನ್ ಮಾಡಿದ ಗೊತ್ತಾ? ತೆಗೆದು ಹಾಕಿದ ಪ್ರಿಯರೇ. ಏನ್ ಮಾಡಿದ? ಆ ಕಂಬಳಿಯನ್ನು ತೆಗೆದು ಹಾಕಿದ, ದೂರ ಎಸೆದು ಬಿಟ್ಟ. ಕಾರಣ ಗೊತ್ತಾ? ಯೇಸು ನನ್ನನ್ನು ಕರೆಯುತ್ತಿದ್ದಾರೆ, ನಾನು ಯೇಸುವಿನ ಬಳಿಗೆ ಹೋಗುತ್ತಾ ಇದ್ದೇನೆ. ಆತನು ನನಗೆ ಒಂದು ನೂತನ ಜೀವಿತ ಅನುಗ್ರಹಿಸುತ್ತಾನೆ. ಯೇಸುವಿಗೆ ನಾನು ಭೇಟಿಯಾಗುವುದಾದ್ರೆ, ಯೇಸು ನನಗೆ ಭೇಟಿಯಾಗುವುದಾದ್ರೆ ಅಷ್ಟು ಸಾಕು. ಇನ್ನು ಮೇಲೆ ನಾನು ಭಿಕ್ಷೆ ಬೇಡುವ ಸ್ಥಿತಿ ಇರೋದಿಲ್ಲ. ಈ ದಿಕ್ಕಿಲ್ಲದಂತಹ ಬದುಕು ನನಗೆ ಇನ್ನೆಂದಿಗೂ ಇರುವುದಿಲ್ಲ. ಒಂದು ನೂತನ ಜೀವಿತ ಆತನು ಅನುಗ್ರಹಿಸುತ್ತಾನೆ ಎಂದು ನಂಬಿರುವುದರಿಂದಲೇ ಏನ್ ಮಾಡಿದ ಗೊತ್ತಾ? ಹಳೆಯ ಜೀವಿತಕ್ಕೆ ಸಂಬಂಧಪಟ್ಟಂತಹ ಆ ವಸ್ತ್ರವನ್ನು ತೆಗೆದು ಎಸೆಯುತ್ತಾನೆ ಆ ನಂಬಿಕೆಯೊಂದಿಗೆ. ಹಾಗೆಯೇ ನೀವು ಕೂಡ ಯೇಸು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸ್ತಾ ಇದ್ದೀರಾ? ಯೇಸು ನಿಮ್ಮ ಜೀವಿತದಲ್ಲಿರುವಂತಹ ದರಿದ್ರತನವನ್ನು ಅಳಿಸಿ ಹಾಕಿ ನಿಮ್ಮನ್ನು ಧನ್ಯಕರವಾಗಿ ಮಾಡಬೇಕೆಂದು ಆಶಿಸುತ್ತಿದ್ದೀರಾ? ಹಾಗಾದರೆ ನೀವು ಮಾಡಬೇಕಾದದೊಂದಿದೆ. ಅದೇನೆಂದರೆ ನಿಮ್ಮ ಹಳೆಯ ಹೊಲಸಾದ ಜೀವಿತವನ್ನು, ಅಂತಹ ಜೀವಿತಕ್ಕೆ ಸಂಬಂಧಪಟ್ಟಂತಹ ನಮೂನೆ ಏನೇ ಇರಲಿ ಅದನ್ನು ತೆಗೆದುಹಾಕಬೇಕು. ನಿಮ್ಮ ಹಳೆಯ ಜೀವಿತಕ್ಕೆ ಸಂಬಂಧಪಟ್ಟದ್ದು, ಹಳೆಯ ಜೀವಿತಕ್ಕೆ ಸಂಬಂಧಪಟ್ಟ ವೃತ್ತಿಗೆ ಸಂಬಂಧಪಟ್ಟದ್ದು ತೆಗೆದುಹಾಕಿರಿ. ಯೇಸುವಿನ ಬಳಿಗೆ ಬಂದಾಗ ಕೇಳ್ತಾರೆ, ಏನ್ ಬೇಕು? ದೃಷ್ಟಿ ಬೇಕು ದೇವರೇ ಅನ್ನುತ್ತಾನೆ. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿತು ಎಂದು ದೇವರು ಹೇಳ್ತಾರೆ. ಅವನಿಗೆ ಕಣ್ಣು ಕಾಣುತ್ತವೆ ಪ್ರಿಯರೇ. ಅವನು ನೋಡಲು ಆರಂಭಿಸಿದಾಗ ತಕ್ಷಣವೇ ಮಾರ್ನಿಂಗ್ ಶೋ ಎಲ್ಲಿದೆ, ಮ್ಯಾಟ್ನಿ ಶೋ ಯಾವಾಗಿದೆ ಎಂದು ಹೇಳಿದನು. ಯಾವಾಗ ಅವನು ತನ್ನ ಜೀವಿತದಲ್ಲಿ ಕಣ್ಣು ಹೊಂದಿಕೊಂಡನೋ, ಬೈಬಲ್ ಹೇಳುತ್ತದೆ, ಅವನು ಯೇಸುವನ್ನು ಹಿಂಬಾಲಿಸುತ್ತಾ ಆತನ ಹಿಂದೆಯೇ ಹೋದನಂತೆ. ಅದ್ಭುತವಾಗಿದೆ. ನಿಮ್ಮ ಜೀವಿತದಲ್ಲಿ ದೇವರು ಪ್ರಾರ್ಥನೆಗೆ ಉತ್ತರಿಸಿದಾಗ, ದೇವರು ನಿಮ್ಮ ಜೀವಿತದಲ್ಲಿ ಆಶ್ಚರ್ಯಕಾರ ಮಾಡುವಾಗ ನೀವೇನ್ ಮಾಡಬೇಕು ಗೊತ್ತಾ? ನೀವು ಲೋಕವನ್ನಲ್ಲ ಹಿಂಬಾಲಿಸಬೇಕಾದದ್ದು, ಪಾಪವನ್ನಲ್ಲ ನೀವು ಹಿಂಬಾಲಿಸಬೇಕಾದದ್ದು, ಧನವನ್ನಲ್ಲ ನೀವು ಹಿಂಬಾಲಿಸಬೇಕಾದದ್ದು, ದೇವರನ್ನೇ ನೀವು ಹಿಂಬಾಲಿಸಬೇಕು. ನೀವು ದೇವರನ್ನೇ ಹಿಂಬಾಲಿಸುತ್ತೀರೆಂದು ದೇವರು ನಿಮ್ಮನ್ನು ಕನಿಕರಿಸಿದ್ದಾರೆ, ದೇವರು ನಿಮ್ಮನ್ನು ರಕ್ಷಿಸಿದ್ದಾರೆ. ನೀವು ರಕ್ಷಿಸಲ್ಪಟ್ಟಿರುವುದಾದ್ರೆ ಏನ್ ಮಾಡ್ತೀರಿ ಗೊತ್ತಾ? ಹಳೆಯ ಜೀವಿತವನ್ನು ಬಿಟ್ಟು ಬಿಡ್ತೀರಿ. ಯೇಸುವಿಗೆ ಭೇಟಿಯಾದ್ರೆ ಏನ್ ಮಾಡ್ತೀರಿ ಗೊತ್ತಾ? ಹಳೆಯ ಜೀವಿತ ಬಿಟ್ಟು ಬಿಡ್ತೀರಿ. ತಂದೆಗೆ ಭೇಟಿಯಾಗಲು ಬಂದಂತಹ ಆ ಮಗನು ಏನ್ ಮಾಡಿದನು ಗೊತ್ತಾ? ಹಳೆಯ ಜೀವಿತ ಬಿಟ್ಟು ಬಿಟ್ಟಿದ್ದಕ್ಕೆ ಆ ತಂದೆ ಏನ್ ಮಾಡಿದ? ಆ ಮಗನನ್ನು ತನ್ನ ಮಗನನ್ನಾಗಿ ಅಂಗೀಕರಿಸಿದ. ಶ್ರೇಷ್ಠ ವಸ್ತ್ರಗಳನ್ನು ತೊಡಿಸಿರಿ, ಅವನ ಕೈಗೆ ಉಂಗುರ ತೊಡಿಸಿರಿ, ಪಾದಗಳಿಗೆ ಕೆರಗಳನ್ನು ಮೆಡಿಸಿರಿ. ನನ್ನ ಮಗ ಸತ್ತವನಾಗಿದ್ದ, ಆದರೆ ತಿರುಗಿ ಎದ್ದು ಬಂದ. ಔತಣ ಮಾಡಿಕೊಳ್ಳೋಣ, ಹಬ್ಬ ಆಚರಿಸೋಣ. ಅದೇ ರೀತಿ ಈ ದಿನ ನನ್ನ ದೇವರು ಪರಲೋಕದಲ್ಲಿ ನಿಮ್ಮ ನಿಮಿತ್ತ ಔತಣ ಮಾಡಬೇಕು ಎಂದು ಆಶಿಸುತ್ತಿದ್ದಾರೆ. ಅದು ಯಾವಾಗ ಸಾಧ್ಯ? ನಿಮ್ಮ ಹಳೆಯ ಜೀವಿತವನ್ನು ನೀವು ಬಿಟ್ಟು ಬಿಟ್ಟು ಈ ದಿನ ಯೇಸುವಿಗೆ ನಿಮ್ಮ ಜೀವಿತ ಒಪ್ಪಿಸೋದಾದರೆ, ಈ ದಿನ ಪರಲೋಕದಲ್ಲಿ ಒಂದು ಹಬ್ಬ ಜರುಗುವಂತದಾಗಿದೆ, ಒಂದು ಸೆಲೆಬ್ರೇಷನ್ ಜರುಗುವಂತದಾಗಿದೆ. ನಮ್ಮಲ್ಲಿ ಎಷ್ಟು ಜನರಿಗೆ ಆ ಆಸೆ ಇದೆ? ನನ್ನ ಹಳೆಯ ಜೀವಿತವನ್ನು ಬಿಟ್ಟು ಬಿಟ್ಟು ಈ ದಿನದಿಂದ ನಾನು ಯೇಸುವಿಗೆ ಮಗುವಾಗಿ, ದೇವರ ಮಗುವಾಗಿ ಜೀವಿಸಲು ಇಚ್ಛಿಸುತ್ತೇನೆ ಅನ್ನುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದಂತಹ ಪ್ರೀತಿಯುಳ್ಳ ತಂದೆಯ ಶ್ರೇಷ್ಠವಾದ ನಿಮ್ಮ ಸನ್ನಿಧಿಯಲ್ಲಿ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳು ಸಲ್ಲಿಸುತ್ತೇವೆ. ಕರ್ತನ ಮೇಜಿನಲ್ಲಿ ನಾವು ಪಾಲ್ಗೊಳ್ಳಬೇಕಾದರೆ ಹೊಂದಿಕೊಳ್ಳಬೇಕಾದ 5 ಅನುಭವಗಳು. ಅವುಗಳಲ್ಲಿ ಮೊದಲನೆಯದು ತಿರುಗಿ ಜನಿಸುವ ಅನುಭವ, 2ನೇದು ಹಳೆಯ ಜೀವಿತ ಸಮಾಧಿ ಮಾಡುವ ಅನುಭವ, 3ನೇದು ವಾಕ್ಯವನ್ನು ಪಠಿಸುವಂತಹ ಅನುಭವ, ವಾಕ್ಯವನ್ನು ಪಾಲಿಸುವಂತಹ ಅನುಭವ, ವಾಕ್ಯವನ್ನು ಪ್ರಚುರಪಡಿಸುವಂತಹ ಅನುಭವ ನಾವು ಹೊಂದಿಕೊಂಡಿರಬೇಕು. ಈ ದಿನ ದೇವರೇ, ಯಾರ್ಯಾರು ಈ ವಾಕ್ಯವನ್ನು ಅಂಗೀಕರಿಸುತ್ತಿದ್ದಾರೋ ಅವರೆಲ್ಲರ ಜೀವಿತ ಧನ್ಯವಾಗಿದೆ ದೇವರೇ. ಈ 5 ನಿಯಮಗಳು ನಾವು ಕ್ರಿಯೆಯಲ್ಲಿಡುವುದಾದರೆ ನಮ್ಮ ಜೀವಿತಗಳು ಧನ್ಯಕರವಾಗಿ ಮಾರ್ಪಡ್ತವೆ, ನಮ್ಮ ಕುಟುಂಬಗಳು ತಿದ್ದಲ್ಪಡ್ತವೆ. ಅಷ್ಟೇ ಅಲ್ಲ, ನಮ್ಮ ಬದುಕುಗಳು ಆಶೀರ್ವಾದಕರವಾಗಿ ಮಾರ್ಪಡ್ತವೆ. ಅಂತಹ ಕೃಪೆ ನಮಗೆ ದಯಪಾಲಿಸಿರಿ. ಗತದಲ್ಲಿ ಮಾಡಿರುವ ಪ್ರತಿ ತಪ್ಪನ್ನು, ಪ್ರತಿ ಪಾಪವನ್ನು ಕ್ಷಮಿಸಿ ಹಿಂದಕ್ಕೆ ತಿರುಗಿ ನೋಡಲಾರದಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದಿವ್ಯವಾದ ಪರಲೋಕದಿಂದ ಧರೆಗಿಳಿದು ಬಂದ ಪ್ರೀತಿ, ಅದು ಶಿಲುಬೆಯಲ್ಲಿ
ದೇವರು ತೋರಿಸಿರುವಂತಹ ಶಾಶ್ವತವಾದ ಪ್ರೀತಿ. ಕಲ್ವರೀಶ್ವರ ಟಿವಿ ಕಾರ್ಯಕ್ರಮವು ದೇಶ ವಿದೇಶಗಳಲ್ಲಿ ಪ್ರತಿದಿನ 17 ಭಾಷೆಗಳಲ್ಲಿ ತಿಂಗಳಿಗೆ 650ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಾ ಸುಮಾರು 30 ಕೋಟಿ ಜನರಿಗೆ ಕ್ರಿಸ್ತನ ಪ್ರೀತಿ ಸುವಾರ್ತೆ ಸಾರುವಂತಹ ಅದ್ಭುತವಾದ ಕಾರ್ಯಕ್ರಮವೇ ಕಲ್ವರೀಶ್ವರ ಆಗಿದೆ. ಈ ಕಾರ್ಯಕ್ರಮವು ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರ ಮುಖಾಂತರ 2003ರಲ್ಲಿ 15 ನಿಮಿಷಗಳ ಕಾರ್ಯಕ್ರಮವಾಗಿ ಪ್ರಾರಂಭಿಸಲ್ಪಟ್ಟು ದೇವರ ಮಹಾಕೃಪೆಯ ನಿಮಿತ್ತ ಈ ದಿನ 17 ಭಾಷೆಗಳಲ್ಲಿ ಪ್ರತಿದಿನ 30 ನಿಮಿಷಗಳ ಶುದ್ಧವಾದ ವಾಕ್ಯವನ್ನು ಎಲ್ಲರಿಗೂ ಅರ್ಥ ಆಗುವ ಹಾಗೆ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಪ್ರಕಟಿಸುತ್ತಾ ಇರುವಾಗ ಅನೇಕ ಸಾವಿರಾರು ಜನರ ಜೀವಿತಗಳು ಬದಲಾಗ್ತಿವೆ, ಕುಟುಂಬಗಳು ಕಟ್ಟಲ್ಪಡ್ತಿವೆ, ಸಭೆಗಳು ಜೀವಗೊಳ್ತಿವೆ, ಸೇವಕರು ಪ್ರೋತ್ಸಾಹಿಸಲ್ಪಡುತ್ತಿದ್ದಾರೆ. ಅನ್ಯರು, ಆತ್ಮಿಕರು, ಸುವಾರ್ತಿಕರು, ಸಭಾಪಾಲಕರು ತಪ್ಪದೇ ವೀಕ್ಷಿಸುವಂತಹ ಕಾರ್ಯಕ್ರಮವಾಗಿ, ಪ್ರತಿಯೊಬ್ಬರಿಗೂ ಆಶೀರ್ವಾದಕರವಾದ ಕಾರ್ಯಕ್ರಮವಾಗಿ ಇಂದಿಗೆ 20 ವರ್ಷಗಳ ಕಾಲಾವಧಿ ಪೂರ್ತಿಗೊಳಿಸಿ ಅನೇಕ ಲಕ್ಷಾಂತರ ಕುಟುಂಬಗಳಲ್ಲಿ ಆಶೀರ್ವಾದವನ್ನು, ಆನಂದವನ್ನು ತುಂಬಿರುವಂತಹ ಕಲ್ವರೀಶ್ವರ ಕಾರ್ಯಕ್ರಮಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಮುಂಬರುವ ದಿನಗಳಲ್ಲಿ ಇನ್ನು ಅನೇಕ ಸಾವಿರಾರು ಜನರ ಜೀವಿತ ಬದಲಾಗುವ ಹಾಗೆ, ಅನೇಕ ಸಾವಿರಾರು ಕುಟುಂಬಗಳು ಕಟ್ಟಲ್ಪಡುವ ಹಾಗೆ ಅನುದಿನವೂ ಪ್ರಾರ್ಥಿಸುತ್ತಾ ಈ ಕಲ್ವರೀಶ್ವರ ಕಾರ್ಯಕ್ರಮಕ್ಕೆ ಸಹಾಯ ಮಾಡಬೇಕೆಂದು ಕೋರುತ್ತೇವೆ. ಇದುವರೆಗೂ ಕಲ್ವರೀಶ್ವರಕ್ಕೆ ಸಹಾಯ ಮಾಡಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಲಿ.